ನಮಸ್ಕಾರ. ನಮ್ಮ ಮನಸ್ಸು ಇದೆಯಲ್ಲ, ಅದೊಂದು ಅದ್ಭುತವಾದ, ಅದೇ ಸಮಯದಲ್ಲಿ ತುಂಬಾನೇ ಸಂಕೀರ್ಣವಾದ ಸಾಧನ. ಅದನ್ನ ನಾವು ಸರಿಯಾಗಿ ನಿಭಾಯಿಸಿದ್ರೆ ಅದು ನಮ್ಮ ಜೊತೆ ನಿಲ್ಲುತ್ತೆ, ನಮ್ಮ ದೊಡ್ಡ ಶಕ್ತಿಯಾಗುತ್ತೆ. ಆದ್ರೆ ಅದನ್ನ ಅದರ ಪಾಡಿಗೆ ಬಿಡ್ಬಿಟ್ರೆ ಅದು ನಮ್ಮ ವಿರುದ್ಧವೇ ತಿರುಗಿ ಬೀಳುತ್ತೆ. ಈ ವಿಶ್ಲೇಷಣೆಯಲ್ಲಿ ನಮ್ಮ ಮನಸ್ಸನ್ನು ಒಬ್ಬ ಶತ್ರುವಿನ ಸ್ಥಾನದಿಂದ ಒಬ್ಬ ಆಪ್ತಮಿತ್ರನನ್ನಾಗಿ ಬದಲಾಯಿಸೋದು ಹೇಗೆ ಅಂತ ನೋಡೋಣ. ಭಗವದ್ಗೀತೆಯಲ್ಲಿ ಕೇಳಲಾಗುವ ಈ ಪ್ರಶ್ನೆ ಇದೆಯಲ್ಲ, ಇದು ಇವತ್ತಿಗೂ ತುಂಬಾನೇ ಪ್ರಸ್ತುತ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಮ್ಮಲ್ಲಿ ಹೆಚ್ಚಿನವರು ಒಂದು ಚಡಪಡಿಸುವ, ಸದಾ ಗೊಂದಲದಲ್ಲಿರುವ ಮನಸ್ಸಿನ ಜೊತೆ ಬದುಕ್ತಿದ್ದೇವೆ. ಹೊರಗಡೆ ಎಲ್ಲವೂ ಸರಿಯಿದ್ರು ಒಳಗಡೆ ಅತಿಯಾಗಿ ಯೋಚನೆ ಮಾಡೋದು, ಕೆಟ್ಟದ್ದೇ ಆಗುತ್ತೆ ಅಂತ ಕಲ್ಪಿಸಿಕೊಳ್ಳೋದು ಮತ್ತು ಒಂದು ರೀತಿ ಅಂತ್ಯವೇ ಇಲ್ಲದ ಆತಂಕದಲ್ಲಿ ಬಳಲ್ತೇವೆ ಅಲ್ವಾ? ನೋಡಿ, ಒಂದು ಕಡೆ ಶತ್ರು ಮನಸ್ಸು, ಇದು ನಮ್ಮನ್ನು ಸದಾ ಟೀಕಿಸುತ್ತಾ ನಮ್ಮ ಶಕ್ತಿಯನ್ನೆಲ್ಲ ಹೀರಿಕೊಳ್ಳುತ್ತೆ. ಮತ್ತೊಂದು ಕಡೆ ಮಿತ್ರ ಮನಸ್ಸು, ಇದು ನಮಗೆ ಬೆಂಬಲವಾಗಿ ನಿಂತು ಶಾಂತವಾಗಿರಲು ಮತ್ತು ಸ್ಪಷ್ಟವಾಗಿ ಯೋಚನೆ ಮಾಡಲು ಸಹಾಯ ಮಾಡುತ್ತೆ. ಹಾಗಾದ್ರೆ ಈ ಶತ್ರು ಮನಸ್ಸನ್ನು ಮಿತ್ರನನ್ನಾಗಿ ಪರಿವರ್ತಿಸುವುದು ನಿಜವಾಗ್ಲೂ ಸಾಧ್ಯನಾ? ಖಂಡಿತ ಸಾಧ್ಯ. ಅದನ್ನೇ ನಾವೀಗ ನೋಡಬಹುದು. ಸರಿ, ಈ ವಿಶ್ಲೇಷಣೆಯಲ್ಲಿ ನಾವು ಗೀತೆಯಿಂದ 3 ತುಂಬಾನೇ ಶಕ್ತಿಶಾಲಿ ಉಪಕರಣಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಅಷ್ಟೇ ಅಲ್ಲ, ಅವುಗಳ ಬಗ್ಗೆ ಇವತ್ತಿನ ಆಧುನಿಕ ವಿಜ್ಞಾನ ಏನ್ ಹೇಳುತ್ತೆ ಅನ್ನೋದನ್ನು ನೋಡೋಣ. ಈ ಜ್ಞಾನದ ಪಯಣದಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಿ. ಮಹಾಭಾರತದ ಯುದ್ಧಭೂಮಿಯನ್ನೊಮ್ಮೆ ಕಲ್ಪಿಸಿಕೊಳ್ಳಿ. ಅಲ್ಲಿ ಅರ್ಜುನನ ಮನಸ್ಸು ಭಯ, ಅಪರಾಧ ಪ್ರಜ್ಞೆ ಮತ್ತು ಹತಾಶೆಯಿಂದ ಸಂಪೂರ್ಣವಾಗಿ ಕುಸಿದು ಹೋಗಿತ್ತು. ಅವನು ಕೇವಲ ಹೊರಗಿನ ಶತ್ರುಗಳ ಜೊತೆ ಅಲ್ಲ, ತನ್ನೊಳಗಿನ ಆಲೋಚನೆಗಳು ಮತ್ತು ಭಾವನೆಗಳ ಜೊತೆ ಒಂದು ದೊಡ್ಡ ಯುದ್ಧವನ್ನೇ ನಡೆಸುತ್ತಿದ್ದ. ಇದು ನಮ್ಮೆಲ್ಲರ ಆಂತರಿಕ ಮಾನಸಿಕ ಹೋರಾಟಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ. ಸರಿ, ನಮ್ಮ ಮೊದಲನೇ ಉಪಕರಣದ ಕಡೆ ಹೋಗೋಣ. ಸಾಂಖ್ಯಯೋಗ. ಇದು ಕೇಳಲು ಪ್ರಾಚೀನ ಜ್ಞಾನದಂತೆ ಅನಿಸಿದರೂ ಇವತ್ತಿನ ಎಲ್ಲರ ಸಾಮಾನ್ಯ ಸಮಸ್ಯೆಯಾದ ನೆಗೆಟಿವ್ ಥಿಂಕಿಂಗ್, ಅಂದ್ರೆ ನಕಾರಾತ್ಮಕ ಆಲೋಚನೆಗಳನ್ನ ನಿಭಾಯಿಸಲು ಇದು ತುಂಬಾನೇ ಪರಿಣಾಮಕಾರಿ. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ತಿಳಿಯೋಣ. ನಮ್ಮ ಮನಸ್ಸು ಕೆಲವೊಮ್ಮೆ ಯಾಕೆ ಶತ್ರುವಿನ ಹಾಗೆ ವರ್ತಿಸುತ್ತೆ ಗೊತ್ತಾ? ಅದಕ್ಕೆ ಒಂದು ವೈಜ್ಞಾನಿಕ ಕಾರಣವಿದೆ. ಅದೇ ನೆಗೆಟಿವಿಟಿ ಬಯಾಸ್. ಇದರರ್ಥ, ನಮ್ಮ ಮೆದುಳು ಒಳ್ಳೆಯ ವಿಷಯಗಳಿಗಿಂತ ಕೆಟ್ಟ ವಿಷಯಗಳನ್ನ ಹೆಚ್ಚು ಬಲವಾಗಿ ಮತ್ತು ಹೆಚ್ಚು ಕಾಲ ನೆನ್ಪಿಟ್ಕೊಳ್ಳುತ್ತೆ. ಯೋಚನೆ ಮಾಡಿ ನೋಡಿ, ಯಾರಾದ್ರೂ ನಮ್ಮನ್ನ 10 ಬಾರಿ ಹೊಗಳಿ ಒಂದೇ ಒಂದು ಸಲ ಅವಮಾನ ಮಾಡಿದ್ರೆ ಯಾವುದು ತಲೆಯಲ್ಲಿ ಉಳಿಯುತ್ತೆ? ಖಂಡಿತವಾಗಿಯೂ ಆ ಅವಮಾನ ಅಲ್ವಾ? ಇದೇ ನೆಗೆಟಿವಿಟಿ ಬಯಾಸ್. ಆಗ್ಲೇ ಶ್ರೀಕೃಷ್ಣ ಅರ್ಜುನನಿಗೆ ಗೀತೆಯ ಅದ್ಭುತ ಜ್ಞಾನವನ್ನು ಕೊಟ್ಟಿದ್ದು. ಇದರ ಅರ್ಥ ಏನು ಗೊತ್ತಾ? ನಮ್ಮ ಆಲೋಚನೆಗಳು ಆಕಾಶದಲ್ಲಿ ಬಂದೋಗೋ ಮೋಡಗಳಿದ್ದ ಹಾಗೆ. ಅವು ಬರ್ತವೆ, ಹೋಗ್ತವೆ, ಆದರೆ ನಾವು ಆ ಮೋಡಗಳಲ್ಲ, ನಾವು ಆಕಾಶ. ಅಂದ್ರೆ ನಾವು ಅವುಗಳನ್ನು ನೋಡುವವರು, ಕೇವಲ ಸಾಕ್ಷಿಗಳು. ಪಾಸಿಟಿವ್ ಇರ್ಲಿ, ನೆಗೆಟಿವ್ ಇರ್ಲಿ, ಯಾವುದೇ ಯೋಚನೆ ಬಂದ್ರೂ ಅದಕ್ಕೆ ಸಾಕ್ಷಿಯಾಗಿರಿ ಮತ್ತು ಅದು ತನ್ನಷ್ಟಕ್ಕೆ ತಾನೇ ಹೋಗಲು ಬಿಡಿ ಅಂತ ಗೀತೆ ಹೇಳುತ್ತೆ. ಹಾಗಾದ್ರೆ ಮುಂದಿನ ಸಲ ಒಂದು ನೆಗೆಟಿವ್ ಯೋಚನೆ ಬಂದಾಗ ಏನ್ ಮಾಡ್ಬೇಕು? ಅದ್ರ ಜೊತೆ ಜಗಳವಾಡ್ಬೇಡಿ, ಅದನ್ನು ದೂರ ತಳ್ಳಲು ಪ್ರಯತ್ನಿಸ್ಬೇಡಿ. ಸುಮ್ಮನೆ ಅದನ್ನ ಗಮನಿಸಿ ಮತ್ತು ಮನಸ್ಸಿನಲ್ಲೇ ಇದು ಕೇವಲ ಒಂದು ಆಲೋಚನೆ, ಇದು ನಾನಲ್ಲ ಅಂತ ನೆನ್ಸ್ಕೊಳ್ಳಿ. ಹೀಗೆ ಮಾಡಿದ ತಕ್ಷಣ ಆ ಆಲೋಚನೆ ತನ್ನ ಶಕ್ತಿಯನ್ನು ಕಳೆದುಕೊಳ್ಳಲು ಶುರುವಾಗತ್ತೆ. ಇಂಟ್ರೆಸ್ಟಿಂಗ್ ಅಂದ್ರೆ, ಇವತ್ತಿನ ವಿಜ್ಞಾನ ಕೂಡ ಇದನ್ನೇ ಹೇಳುತ್ತೆ. ಅಧ್ಯಯನಗಳ ಪ್ರಕಾರ ಆಲೋಚನೆಗಳಿಗೆ ರಿಯಾಕ್ಟ್ ಮಾಡೋ ಬದಲು ಅದನ್ನ ಸುಮ್ಮನೆ ಗಮನಿಸಿದಾಗ ನಮ್ಮ ಮೆದುಳಿನಲ್ಲಿರುವ ನಕಾರಾತ್ಮಕತೆಯ ಹಿಡಿತವನ್ನು ಸಡಿಲಗೊಳಿಸಲು ನಾವು ಅದಕ್ಕೆ ಟ್ರೈನಿಂಗ್ ಕೊಟ್ಟ ಹಾಗೆ ಆಗತ್ತೆ. ನಿಧಾನವಾಗಿ ಒಮ್ಮೆ ನಮ್ಮನ್ನು ಕೆಳಗೆ ಎಳೆಯುತ್ತಿದ್ದ ಅದೇ ಮನಸ್ಸು ನಮ್ಮ ಸ್ನೇಹಿತನಾಗಲು ಪ್ರಾರಂಭಿಸುತ್ತೆ. ಸರಿ, ಈಗ ನಮ್ಮ 2ನೇ ಉಪಕರಣಕ್ಕೆ ಬರೋಣ. ಧ್ಯಾನ ಯೋಗ. ನಮ್ಮ ಮನಸ್ಸಿಗೂ ದೇಹಕ್ಕೂ ಒಂದು ಆಳವಾದ ಸಂಬಂಧವಿದೆ. ಮನಸ್ಸು ಚಂಚಲವಾದಾಗ ನಮ್ಮ ದೇಹ ಅದರ ಮೇಲೆ ಹೇಗೆ ಪ್ರತಿಕ್ರಿಯಿಸುತ್ತೆ ಮತ್ತು ಆ ಪ್ರತಿಕ್ರಿಯೆಯನ್ನೇ ಬಳಸ್ಕೊಂಡು ಮನಸ್ಸನ್ನ ಹೇಗೆ ಶಾಂತಗೊಳಿಸಬಹುದು ಅಂತ ನೋಡೋಣ. ಮತ್ತೆ ಅರ್ಜುನನ ಕಥೆಗೆ ಬರೋಣ. ಯುದ್ಧಭೂಮಿಯಲ್ಲಿ ತನ್ನ ಬಂಧುಬಳಗವನ್ನೇ ಎದುರಿಸಬೇಕಾಗಿ ಬಂದಾಗ ಅರ್ಜುನನ ಮನಸ್ಸು ಅಲ್ಲೋಲಕಲ್ಲೋಲವಾಯಿತು. ಆಗ ತಕ್ಷಣವೇ ಅವನ ದೇಹ ಪ್ರತಿಕ್ರಿಯಿಸಿತು. ಅವನ ಬಾಯಿ ಒಣಗಿಹೋಯಿತು, ಇಡೀ ದೇಹ ನಡುಗಲು ಶುರುವಾಯಿತು. ಅವನು ಕೃಷ್ಣನಿಗೆ ಹೇಳಿದ, ನನ್ನಿನ್ನ ಇದು ಸಾಧ್ಯವಿಲ್ಲ ಅಂತ. ಆಗ ಶ್ರೀಕೃಷ್ಣ ಕೊಟ್ಟಿದ್ದು ಒಂದು ತುಂಬಾನೇ ಪ್ರಾಕ್ಟಿಕಲ್ ಸೊಲ್ಯೂಷನ್. ಅದೇ ಧ್ಯಾನ ಯೋಗ. ಅವನು ಹೇಳಿದ್ದಿಷ್ಟೇ, ನಿನ್ನ ದೇಹವನ್ನು ಸ್ಥಿರವಾಗಿಟ್ಟು ಉಸಿರಾಟವನ್ನು ನಿಯಂತ್ರಿಸು. ಯಾಕಂದ್ರೆ ದೇಹ ಶಾಂತವಾದ್ರೆ ಮನಸ್ಸು ತನ್ನಿಂತಾನೇ ಶಾಂತವಾಗುತ್ತೆ ಅನ್ನೋದು ಅದರ ಹಿಂದಿನ ತತ್ವ. ಇದರ ಹಿಂದಿನ ಸೈನ್ಸ್ ಏನು ಗೊತ್ತಾ? ನಾವು ನಿಧಾನವಾಗಿ
ಆಳವಾಗಿ ಉಸಿರಾಡಿದಾಗ ನಮ್ಮ ದೇಹದಲ್ಲಿರುವ ಪ್ಯಾರಾಸಿಂಪಥೆಟಿಕ್ ನರಮಂಡಲ ಸಕ್ರಿಯಗೊಳ್ಳುತ್ತೆ. ಇದು ನಮ್ಮ ದೇಹದ ರೆಸ್ಟ್ ಮತ್ತು ರಿಲ್ಯಾಕ್ಸ್ ಸಿಸ್ಟಮ್ ಇದ್ದಾಗೆ. ಇದು ಆಕ್ಟಿವೇಟ್ ಆದ ತಕ್ಷಣ ನಮ್ಮ ಮೆದುಳಿಗೆ ಎಲ್ಲವೂ ಸರಿಯಿದೆ, ನಾವು ಸುರಕ್ಷಿತವಾಗಿದ್ದೇವೆ ಅನ್ನೋ ಸಿಗ್ನಲ್ ಹೋಗುತ್ತೆ. ಆಗ ಒತ್ತಡದ ಹಾರ್ಮೋನ್ಗಳು ಕಡಿಮೆ ಆಗ್ತವೆ ಮತ್ತು ಹೃದಯ ಬಡಿತ ನಿಧಾನವಾಗ್ತದೆ. ದೇಹಕ್ಕೆ ನಾವು ಸುರಕ್ಷಿತವಾಗಿದ್ದೇವೆ ಅನ್ನೋ ಸಿಗ್ನಲ್ ಸಿಕ್ಕಿದ ತಕ್ಷಣ ಮನಸ್ಸು ಕೂಡ ನಿಧಾನವಾಗಿ ಶಾಂತವಾಗುತ್ತೆ. ಅದ್ಭುತ ಅಂದ್ರೆ ಇದಕ್ಕೆ ಗಂಟೆಗಟ್ಲೆ ಸಮಯ ಬೇಕಿಲ್ಲ. ಜಸ್ಟ್ 2 ನಿಮಿಷಗಳ ನಿಧಾನವಾದ ಆಳವಾದ ಉಸಿರಾಟ ನಮ್ಮ ಮಾನಸಿಕ ಮತ್ತು ದೈಹಿಕ ಸ್ಥಿತಿಯಲ್ಲಿ ದೊಡ್ಡ ಬದಲಾವಣೆಯನ್ನ ತರಬಲ್ಲದು. ಇದು ತುಂಬಾನೇ ಸುಲಭ ಮತ್ತು ಪವರ್ಫುಲ್ ಉಪಕರಣ. ಈಗ ನಮ್ಮ 3ನೇ ಮತ್ತು ಕೊನೆಯ ಉಪಕರಣ, ಸ್ವಾಧ್ಯಾಯ. ಇದು ನಮ್ಮೆಲ್ರಿಗೂ ತುಂಬಾನೇ ಮುಖ್ಯ. ನಮ್ಮ ತಲೆಯೊಳಗೆ ಒಂದು ಧ್ವನಿ ಇರುತ್ತಲ್ವಾ, ಯಾವಾಗ್ಲೂ ನಮ್ಮನ್ನ ಜಡ್ಜ್ ಮಾಡ್ತಾ ನಮ್ಮ ತಪ್ಪುಗಳನ್ನ ಎತ್ತಿ ತೋರಿಸ್ತಾ ಇರುತ್ತೆ. ಅದೇ ನಮ್ಮ ಆಂತರಿಕ ವಿಮರ್ಶಕ. ಇದನ್ನ ನಿಭಾಯಿಸೋದು ಹೇಗೆ? ಸ್ವಲ್ಪ ಸ್ವಯಂ ಟೀಕೆ ನಮ್ಮನ್ನ ಬೆಳೆಸಬಹುದು ನಿಜ, ಆದ್ರೆ ಅದು ನಿರಂತರವಾದಾಗ ಅದು ನಮ್ಮ ಆತ್ಮವಿಶ್ವಾಸವನ್ನೇ ಮುರಿಯುತ್ತೆ. ಆಗ ನಾವು ನಮ್ಮನ್ನೇ ನಂಬೋದನ್ನ ನಿಲ್ಲಿಸ್ತೇವೆ. ಉದಾಹರಣೆಗೆ, ನೀನು ಯಾವಾಗ್ಲೂ ಸೋಲ್ತೀಯಾ ಅಂತ ಹೇಳ್ಕೊಳ್ಳೋ ಬದಲು, ನಾನು ತಪ್ಪು ಮಾಡ್ದೆ ಆದ್ರೆ ಇದ್ರಿಂದ ಕಲಿತಿದ್ದೇನೆ ಅಂತ ಹೇಳ್ಕೊಂಡ್ರೆ ನೋಡಿ ಎಷ್ಟು ದೊಡ್ಡ ವ್ಯತ್ಯಾಸ ಆಗತ್ತೆ. ಅರ್ಜುನನ ಮನಸ್ಸಲ್ಲೂ ಇದೇ ಆಗ್ತಿತ್ತು. ಅವನ ಆಂತರಿಕ ವಿಮರ್ಶಕ ನಾನು ಹೋರಾಡಲಾರೆ, ನಾನು ಇದಕ್ಕೆ ಅರ್ಹನಲ್ಲ ಅಂತ ಮತ್ತೆ ಮತ್ತೆ ಹೇಳ್ತಿತ್ತು. ಆಗಲೇ ಶ್ರೀಕೃಷ್ಣ ಈ ಸಾರ್ವಕಾಲಿಕ ಸತ್ಯವನ್ನು ಹೇಳಿದ್ದು. ನಮ್ಮ ಆಂತರಿಕ ಧ್ವನಿ ನಮ್ಮನ್ನು ಯಾವಾಗಲೂ ಕೆಳಗೆ ಎಳೆದ್ರೆ ಅದು ನಮ್ಮ ದೊಡ್ಡ ಶತ್ರು. ಅದೇ ಧ್ವನಿ ನಮ್ಮನ್ನು ಪ್ರೋತ್ಸಾಹಿಸಿದ್ರೆ ಅದು ನಮ್ಮ ಆಪ್ತ ಮಿತ್ರನಾಗುತ್ತದೆ. ಹಾಗಾದ್ರೆ ಈ ಧ್ವನಿಯನ್ನು ಬದಲಾಯಿಸುವುದು ಹೇಗೆ? ಒಂದು ಸಿಂಪಲ್ ಟೆಕ್ನಿಕ್ ಇವೆ, ಅದೇ ಜರ್ನಲಿಂಗ್. ತೊಂದರೆ ಕೊಡುವ ಆಲೋಚನೆಗಳನ್ನು ಒಂದು ಕಾಗದದ ಮೇಲೆ ಬರೆದಾಗ ಅವುಗಳ ಭಾರ ಸ್ವಲ್ಪ ಕಡಿಮೆಯಾಗುತ್ತೆ. ನಂತರ ನಿಮ್ಮನ್ನೇ ಕೇಳ್ಕೊಳ್ಳಿ, ಇದು ನಿಜವಾಗಿಯೂ ಸತ್ಯನಾ ಅಂತ. ನಂತರ ಆ ಕಠೋರವಾದ ಆಲೋಚನೆಯನ್ನು ಹೆಚ್ಚು ದಯೆಯುಳ್ಳ, ಬೆಂಬಲಿಸುವ ಆಲೋಚನೆಯೊಂದಿಗೆ ಬದಲಾಯಿಸಿ. ವಿಜ್ಞಾನದ ಪ್ರಕಾರ ನಮ್ಮ ಮೆದುಳು ಪ್ಲಾಸ್ಟಿಕ್ ಇದ್ಹಾಗೆ, ಅದನ್ನ ನಾವು ಬದಲಾಯಿಸಬಹುದು. ನಾನು ನಿಷ್ಪ್ರಯೋಜಕ ಅನ್ನೋ ಬದಲು ನಾನು ಬೆಳೆಯುತ್ತಿದ್ದೇನೆ ಅಂತ ನಮ್ಗೆ ನಾವೇ ಹೇಳ್ಕೊಂಡಾಗ ನಮ್ಮ ಮೆದುಳಿಗೆ ಹೆಚ್ಚು ಬೆಂಬಲಕಾರಿಯಾಗಿರಲು ನಾವು ಟ್ರೈನಿಂಗ್ ಕೊಟ್ಟ ಹಾಗೆ. ನಿರಂತರ ಅಭ್ಯಾಸದೊಂದಿಗೆ ಅದೇ ವಿಮರ್ಶಕ ನಿಧಾನವಾಗಿ ನಮ್ಮನ್ನು ಮೇಲೆತ್ತುವ ಒಬ್ಬ ಕೋಚ್ ಆಗಿ ಬದಲಾಗುತ್ತಾನೆ. ಹಾಗಾದ್ರೆ ನಾವು ನೋಡಿದ ಹಾಗೆ ನಮ್ಮ ಮನಸ್ಸನ್ನು ಶತ್ರುವಿನಿಂದ ಮಿತ್ರನನ್ನಾಗಿ ಪರಿವರ್ತಿಸುವ ಶಕ್ತಿ ನಮ್ಮಲ್ಲೇ ಇದೆ. ಇದು ಒಂದೇ ದಿನದಲ್ಲಾಗುವ ಕೆಲಸವಲ್ಲ ನಿಜ, ಆದ್ರೆ ಇದು ನಿರಂತರ ಅಭ್ಯಾಸದಿಂದ ಖಂಡಿತ ಸಾಧ್ಯ. ಬನ್ನಿ, ನಾವು ಕಲಿತ ಆ 3 ಪ್ರಮುಖ ಉಪಕರಣಗಳನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳೋಣ. ಮೊದಲನೆಯದು ಆಲೋಚನೆಗಳಿಗೆ ಕೇವಲ ಸಾಕ್ಷಿಯಾಗಿ, 2ನೇಯದು ಉಸಿರಾಟದ ಮೂಲಕ ಮನಸ್ಸನ್ನು ಶಾಂತಗೊಳಿಸಿ, ಮತ್ತು 3ನೇಯದು ನಮ್ಮ ಆಂತರಿಕ ವಿಮರ್ಶಕನಿಗೆ ಒಬ್ಬ ಒಳ್ಳೆಯ ಕೋಚಾಗಿ ತರಬೇತಿ ನೀಡಿ. ಈ ಸರಳ ಸಾಧನಗಳು ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಲ್ಲವು. ಕೊನೆಯದಾಗಿ ಈ ಪ್ರಶ್ನೆಯನ್ನ ನಮ್ಮಲ್ಲೇ ನಾವು ಕೇಳಿಕೊಳ್ಳೋಣ. ನಮ್ಮ ಮನಸ್ಸಿನ ನಾಯಕತ್ವವನ್ನು ನಾವು ಯಾರಿಗೆ ವಹಿಸುತ್ತೇವೆ? ನಮ್ಮನ್ನು ಸದಾ ಕೆಳಗೆ ಎಳೆಯುವ ಶತ್ರುವಿಗೋ ಅಥವಾ ನಮ್ಮನ್ನು ಮೇಲೆತ್ತುವ ಮಿತ್ರನಿಗೋ? ಆಯ್ಕೆ ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿದೆ.